Hi guys, welcome back to my channel and this is Pavni here. ಸೊ ಎಸ್ ನಾನು ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ರಲ್ಲಿ ಒಳ್ಳೆ ವ್ಯೂಸೇ ಬರ್ತಿದೆ, ನಾಟ್ ಬ್ಯಾಡ್. ಸೊ ಅದಕ್ಕೆ ಕನ್ನಡದಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಈ ವಿಡಿಯೋ ಬಂದು ಗುಡಿಸಲ್ಗೆ ಹಾಕೋದು ಅಂತಾರೆ, ಅಂದರೆ ಮದುವೆ ಹುಡುಗಿನ ಗುಡಿಸಲ್ಗೆ ಹಾಕ್ತೀರಿ ನಾವು. ಸೊ ಬೇಸಿಕ್ಕಾಗಿ ಇದನ್ನು ಯಾವಾಗ ಮಾಡ್ತೀರಿ ಅಂತಂದರೆ ಅವಳು ವಯಸ್ಸಿಗೆ ಬಂದಮೇಲೆ ಆ್ಯಕ್ಚುಲಿ ಮಾಡಬೇಕು. ಅದನ್ನು ಇನ್ ಕೇಸ್ ಮಿಸ್ ಆಗಿದ್ರೆ ಮಾಡಿಲ್ಲ ಅಂತಿದ್ದರೆ ಡೆಫಿನೆಟಾಗಿ ಮ್ಯಾರೇಜ್ ಟೈಮಲ್ಲಿ ಹಾಕ್ತೀರಿ ನಾವು. 3 days ಆ್ಯಕ್ಚುಲಿ ಅವಳು ಮನೆಯಿಂದ ಹೊರಗೆ ಗುಡಿಸಲಲ್ಲಿ ಇರಬೇಕಾಗತ್ತೆ. ಸೊ ಆ್ಯಕ್ಚುಲಿ ಅದು ಕಾಂಪೌಂಡ್ ವಿತ್ ಗ್ರಿಲ್ಡ್, ಪ್ರಾಬ್ಲಮ್ ಏನಿಲ್ಲ. ಸೊ ಸೇಫಾಗಿರ್ಬೋದು ಅಂತ ಅವಳಿಗೆ ಗುಡಿಸಲು ಹಾಕಿ, ಅಲ್ಲಿ ನಮ್ಮಮ್ಮ ನಮ್ಮ ಅಕ್ಕ ಇಬ್ಬರೂ ಅವಳಿಗೆ ಕಂಪ್ಯಾನಿಯನ್ ಆಗಿದ್ದರು. ಸೊ ನಾನು ಆ್ಯಕ್ಚುಲಿ ಮಾರ್ನಿಂಗ್ ಬಿಟ್ಟೆ ಬ್ಯಾಂಗ್ಳೂರು. ಸೊ ರೀಚ್ ಆಗೋ ಅಷ್ಟರಲ್ಲಿ ಸಂಜೆ ಆಯಿತು. ಸಂಜೆ ಅಲ್ಲ, ಸಂಜೆ ಅಂತಿದ್ದೀನಿ, ಮಧ್ಯಾಹ್ನ ಆಯಿತು. ಸೊ ಮಧ್ಯಾಹ್ನ ರೀಚ್ ಆದ್ರಿ. ಸೊ ಆ ಮಾರ್ನಿಂಗ್ ರಿಚುವಲ್ಸ್ ಎಲ್ಲ ನಾನು ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಸಂಜೆನೂ ಆ್ಯಕ್ಚುಲಿ ಬೆಳಗ್ಗೆ ಸಂಜೆ 2 ಹೊತ್ತೂ ಹೆಂಗಸರು ಬಂದು ಅರ್ಶಿನ ಕುಂಕುಮ ಹಚ್ಚಿ ಅವಳಿಗೆ ಬ್ಲೆಸ್ ಮಾಡಿ ಹೋಗ್ತಾರೆ. ಒಂದು 5 ರಿಂದ 9 ಮುತ್ತೈದೆಯರು ಬರ್ತಾರೆ ಮನೆಗೆ, ಬಂದು ಈ ಪದ್ಧತಿಯನ್ನು ಮಾಡ್ತಾರೆ. ಆ್ಯಂಡ್ ಹಿಯರ್ ಕಮ್ಸ್ ಅವರ್ ಬ್ಯೂಟಿಫುಲ್ ಬ್ರೈಡ್. ಸೊ ಚೆಂದಾಗಿ ರೆಡಿಯಾಗಿ ಕೂತಿದ್ಲು. ಸೊ 3 days ಯೂಶ್ವಲಾಗಿ ಮನೆಯಿಂದ ಹೊರಗೆ ಅವಳನ್ನ ಇಡೋದಾಗಿ ಒಂದು ಕಸ್ಟಮ್. ಆ್ಯಕ್ಚುಲಿ ಅವಳನ್ನ ಏನು ಮಾಡ್ತಾರೆ ಅಂದರೆ ಗುಡಿಸಲು ಹಾಕ್ತಾರೆ. ಆ್ಯಕ್ಚುಲಿ ಗುಡಿಸಲು ತುಂಬ ದೊಡ್ಡದಾಯಿತು, ಜಸ್ಟ್ ಫನ್ ಪಾರ್ಟ್ ಇದು. ಆ್ಯಕ್ಚುಲಿ ಚೆನ್ನಾಗಿ ಕಟ್ಟಿಲ್ಲ, ಅಂದರೆ ಯಾರಿಗೂ ಗೊತ್ತಿಲ್ಲ. ಆ ಕಾಲದಲ್ಲಿ ಎಲ್ಲರೂ ಟ್ರೈ ಮಾಡ್ತಾರೆ, ಗೊತ್ತು. ಸೊ ಈ ಕಾಲದಲ್ಲಿ ಯಾರಿಗೂ ಅದ್ರ ಬಗ್ಗೆ ಐಡಿಯಾನೂ ಇರೋಲ್ಲ. ಸೊ ಏನೋ ಒಂದು ಅದು ಇದೆಲ್ಲ ತಂದು ಹಾಕಿ ಒಂದು ಮಟ್ಟಿಗೆ ಗುಡಿಸಲು ಥರ ಕಟ್ಟಿದ್ರು. ಅದರಲ್ಲಿ ಆ್ಯಕ್ಚುಲಿ ಕುತ್ಕೋಬೇಕು ಅವಳು, ಅದ್ರ ಒಳಗಿರಬೇಕು. ಕುತ್ಕೊಳಕ್ಕೆ ಅವಳಿಗೆ ಅವಳು ಆ್ಯಕ್ಚುಲಿ ಶೀ ಈಸ್ 6, ಐ ಥಿಂಕ್ 5'9" ಹಂಗಿರ್ತಾಳೆ. ಹೈಟ್ ಜಾಸ್ತಿ ಅವಳು, ಅದಕ್ಕೂ ಅವಳಿಗೆ ಸಾಕಾಗೇ ಇಲ್ಲ. ಅದು ಹೇಗೋ ಹ್ಯಾಂಡಲ್ ಮಾಡಿ ಒಂದು ಚೂರು ಒಳಗೆಲ್ಲ ಹೋಗಿ ಎಲ್ಲ ಬಂದಳು. ಸೊ ಅದು ವಿಡಿಯೋ ಹಾಕ್ತೀನಿ ನಾನು, ಲಾಸ್ಟಲ್ಲಿ ಅದು ಕ್ಲಿಪ್ ಆ್ಯಡ್ ಮಾಡ್ತೀನಿ. ಫನ್ನಾಗಿದೆ ಅದು ಸ್ವಲ್ಪ. ಆ್ಯಂಡ್ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಆ್ಯಂಡ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಆ್ಯಕ್ಚುಲಿ ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ, ಅಂದರೆ ಈ ಮ್ಯಾರೇಜ್ ರಿಚುವಲ್ಸ್ ಮತ್ತು ಮ್ಯಾರೇಜ್ ವೀಡಿಯೋಸ್ ಎಲ್ಲ ಇದೇ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಾನು ಆ್ಯಕ್ಚುಲಿ ಎಡಿಟ್ ಮಾಡಿ ಇಟ್ಟಿದ್ದೆ, ಬಟ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಡಿಸೈಡ್ ಆಗಿ, ಸೊ ಇದೊಂದು ಫೈನಲ್ ವೀಡಿಯೋ ಆಫ್ ಮ್ಯಾರೇಜ್ ಅಂತ ಹೇಳಿಬಿಟ್ಟು ಇಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಸೊ ಇದು ಸಂಜೆ ಎಲ್ಲರೂ ಒಂದು 5 ರಿಂದ 9 ಮುತ್ತೈದೆಯರು ಬರ್ತಾರೆ ಮನೆಗೆ, ಬಂದು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಹೆಣ್ಣು ಹುಡುಗಿಗೆ ಬ್ಲೆಸ್ ಮಾಡ್ತಾರೆ. ಸೊ ಅದು ರಿಲೇಟಿವ್ಸ್ ಆಗಿರಲಿ, ನೈಬರ್ಸ್ ಆಗಿರಲಿ, ಯಾರಾದರೂ ಪರವಾಗಿಲ್ಲ. ಒಂಥರ ಹೇಗೆ ಹೇಳೋದು, ಒಂದು ಖುಷಿ ವಾತಾವರಣವಾಗಿರುತ್ತೆ. ಎಲ್ಲರೂ ಬಂದು ಬ್ಲೆಸ್ ಮಾಡಿ, ತಮಾಷೆಯಾದ ಮಾತುಗಳು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಖುಷಿಯಾಗೋ ವಿಚಾರ ಅಂದರೆ ನಮ್ಮ ಹುಡುಗಿ ತುಂಬ ದೊಡ್ಡ ಹುಡುಗಿಯಾಗಿ ಮದುವೆ ಆಗ್ತಿದೆ, ಅದೇ ದೊಡ್ಡ ವಿಚಾರ. ಆ ಹುಡುಗಿನ ನಾನು ಮಗುವಾಗಿ ಎತ್ಕೊಂಡು ತಿರುಗಾಡ್ತಿದ್ದೆ, ಇವಾಗ ದೊಡ್ಡ ಹುಡುಗಿಯಾಗಿ ನನಗಿಂತ ಉದ್ದ ಆಗಿ, ಅದು ಒಂಥರ ಹೇಳೋದಕ್ಕೆ ಪ್ರೌಡ್ ಫೀಲ್ ಆಗುತ್ತೆ. ಸೊ ನಮ್ಮ ಮನೆಯಲ್ಲಿ ಇಂಟರ್ಕೆಸ್ಟ್ ಮ್ಯಾರೇಜ್ ಅಂದರೆ ಶೀ ಈಸ್ ದ ಫಸ್ಟ್ ಪರ್ಸನ್. ಬಿಕಾಸ್ ನಮ್ಮ ಫ್ಯಾಮ್ಲಿಯಲ್ಲಿ ಯಾರೂ ಇಂಟರ್ಕೆಸ್ಟ್ ಮ್ಯಾರೇಜ್ ಮಾಡ್ಕೊಂಡಿಲ್ಲ. ಆ್ಯಂಡ್ ರಿಲೇಟಿವ್ಸಲ್ಲಿ ಮೇ ಬಿ ಇರ್ಬೋದು, ಬಟ್ ನಮ್ಮ ಫ್ಯಾಮಿಲಿ ಅಂದರೆ ದೊಡ್ಡಮ್ಮ, ಚಿಕ್ಕಮ್ಮ, ಅತ್ತೆ, ಮಾವ, ಸೊ ಇವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಇವಳದೇ ಫಸ್ಟ್. ಆ್ಯಂಡ್ ಅಫ್ಕೋರ್ಸ್ ಅವ್ರ ಪ್ಯಾರೆಂಟ್ಸ್ ಎಲ್ಲರೂ ಒಪ್ಕೊಂಡ್ರು. ಶಿ ಈಸ್ ವೆಲ್ ಎಜುಕೇಟೆಡ್ ಆ್ಯಂಡ್ ಈವನ್ ಹೀ ಈಸ್ ಎಜುಕೇಟೆಡ್. ಸೊ ಇಬ್ಬರು ಚೆನ್ನಾಗಿ ಓದಿದ್ದಾರೆ, ಸೆಟ್ಲಾಗಿದ್ದಾರೆ, ಆ್ಯಂಡ್ ದೇ ಆರ್ ವೆಲ್ ಆಫ್. ಸೊ ಎಲ್ಲನೂ ಸೆಟ್ ಆಯಿತು ಅವಳಿಗೆ, ಚೆನ್ನಾಗಿ ಕ್ಲಿಯರಾಗಿ ಸೆಟ್ ಆಯಿತು. ಅವ್ರ ಪ್ಯಾರೆಂಟ್ಸ್ ಆಗಿರಲಿ, ಇವ್ರ ಪ್ಯಾರೆಂಟ್ಸ್ ಆಗಿರಲಿ, ಇಬ್ಬರೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಅರ್ಥ ಮಾಡಿಕೊಂಡು ಅವ್ರ ಲವ್ನ ಅಕ್ಸೆಪ್ಟ್ ಮಾಡಿ ಸ್ವಲ್ಪ ದಿನ ಅಂದರೆ ಸೊ ನೋಡೋಣ ಹೇಗೆ ವರ್ಕೌಟ್ ಆಗುತ್ತಾ ಇಲ್ಲ ಅಂತೆಲ್ಲ ನೋಡಿ ಆನಂತರ ಡಿಸೈಡ್ ಆಗಿತ್ತು. ಬಟ್ ಚೆನ್ನಾಗಿ ವರ್ಕೌಟ್ ಆಯಿತು. ಬಿಕಾಸ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಡೆಫಿನೆಟಾಗಿ ಏನು ಪ್ರಾಬ್ಲಮ್ ಇರೋಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ನಾನೊಂದು ಜಸ್ಟ್ ಒಂದು ಸಜೆಷನ್ ಕೊಡ್ತೀನಿ. ಸೊ ಯಾರಾದರೂ ಇನ್ ಕೇಸ್ ನಿಮ್ಮ ಫ್ಯಾಮ್ಲಿ ಲವ್ ಮ್ಯಾರೇಜ್ ಮಾಡ್ಕೊತಾರೆ ಅಂತಂದರೆ, ಸೊ ತುಂಬ ಅಗೇನ್ಸ್ಟಾಗಿ ಹೋಗ್ತಾರೆ ಪೇರೆಂಟ್ಸ್. ಸೊ ಅದು ಏನಾಗುತ್ತೆ ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ಸ್ ಅನ್ನೋದು. ಸ್ವಲ್ಪ ಅವ್ರಿಗೂ ಟೈಮ್ ಕೊಟ್ಟರೆ ಅವರು ಅರ್ಥ ಮಾಡ್ಕೊತಾರೆ. ಇನ್ ಕೇಸ್ ಅವ್ರಿಗೆ ವರ್ಕೌಟ್ ಆಗಿಲ್ಲ ಅಂತಂದರೆ ಹುಡುಗಿಗೆ ಅವರೇನೇ ಎಂತಾರೆ
ಅವ್ರಿಗಿಷ್ಟ ಇಲ್ಲ ಅಂದರೆ ದೂರ ಆಗ್ತಾರೆ. ಇಷ್ಟ ಇದ್ದರೆ ನೀವು ಒಪ್ಕೊಂಡು ಮದುವೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್. ಬಿಕಾಸ್ ಸೊ ಪೇರೆಂಟ್ಸ್ ಡಿಸ್ಟರ್ಬ್ ಆಗಿ, ಮಕ್ಕಳಿಗೆ ಡಿಸ್ಟರ್ಬ್ ಆಗಿ, ಮತ್ತು ಲೈಫ್ ಹೇಗಾಗ್ಬಿಡುತ್ತೆ ಅಂತಂದರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ಸ್ ಅನ್ನೋದು. ಸೊ ಲವ್ ಮ್ಯಾರೇಜ್ ಅನ್ನೋದು ಪೇರೆಂಟ್ಸಿಂದ ಕಾಂಪ್ಲಿಕೇಶನ್ ಆಗಬಾರ್ದು. ನನ್ನ ಅಭಿಪ್ರಾಯ ಏನಂತಂದರೆ ಪೇರೆಂಟ್ಸ್ ಫಸ್ಟ್ ಅದು ಯಾವ ರೀತಿ ವರ್ಕೌಟ್ ಆಗುತ್ತೆ, ಅವ್ರಿಗೆ ಸೆಟ್ ಆಗುತ್ತಾ, ಚೆನ್ನಾಗಿರ್ತಾರಾ ಎಲ್ಲ ನೋಡಿ ನೀವು ಒಂದು ಸಜೆಷನ್ ಕೊಟ್ಟರೆ ಅವರು ಮೇ ಬಿ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ನಿಮ್ಗೆ ಅದು ಓಕೆ ಅನಿಸಿದ್ರೆ ಡೆಫಿನೆಟಾಗಿ ಒಪ್ಕೊಂಡು ಮದುವೆ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ, ಅವ್ರ ಲೈಫು ಚೆನ್ನಾಗಿರುತ್ತೆ, ನಮ್ಮ ಲೈಫು ಚೆನ್ನಾಗಿರುತ್ತೆ, ನಾವು ಖುಷಿಯಾಗಿರ್ತೀರಿ, ಅವರು ಖುಷಿಯಾಗಿರ್ತಾರೆ. ಸೊ ಅದು ಮೇಯ್ನ್ ಟಾಪಿಕ್. ಸೊ ನಮ್ಮ ಅಕ್ಕ ಆ್ಯಂಡ್ ನಮ್ಮ ಬಾವ ಇಬ್ಬರೂ ಅಫ್ಕೋರ್ಸ್ ದೇ ಆರ್ ಎಜುಕೇಟೆಡ್, ಅವ್ರಿಗೆ ಅರ್ಥ ಆಯಿತು. ಸೊ ಓಕೆ ಫೈನ್, ಅದ್ರಲ್ಲಿ ಪ್ರಾಬ್ಲಮ್ ಏನಿದೆ. ಸೊ ಮದುವೆ ಮಾಡಿಕೊಡ್ಬೇಕು, ಯಾರಿಗಾದರೂ ಮಾಡಿ ಕೊಡಬೇಕಲ್ವಾ. ಅಟ್ಲೀಸ್ಟ್ ಇವಳಾದರೂ ಅವಳು ಇಷ್ಟಪಟ್ಟಿದ್ದು ಹುಡುಗನ ಮದುವೆ ಮಾಡ್ಕೊಂಡು ಖುಷಿಯಾಗಿರಲಿ ಅಂತ ಹೇಳಿನೇ ಮಾಡಿದ್ರು. ಆ್ಯಂಡ್ ಪ್ರೌಡ್ ಥಿಂಗ್ ಏನಂತಂದರೆ ಹುಡುಗ ಕಡೆ ಅಂದರೆ ಅವ್ರ ಅಪ್ಪ ಅಮ್ಮನೂ ಅಷ್ಟೇ, ದೇ ಆರ್ ವೆರಿ ಡೌನ್ ಟು ಅರ್ತ್. ಸೊ ಅವ್ರ ಅಮ್ಮನೂ ತುಂಬ ಕ್ಲಿಯರಾಗಿ ಅಕ್ಸೆಪ್ಟ್ ಮಾಡಿಕೊಂಡ್ರು ನಮ್ಮ ಮಂಜುನ. ಶಿ ಈಸ್ ವೆರಿ ಹ್ಯಾಪಿ ಟು ಸಿ ಹರ್. ಆ್ಯಂಡ್ ನನಗವಾಗ ಐ ಫೆಲ್ಟ್ ಎಸ್ ಶಿ ವಿಲ್ ಬಿ ಹ್ಯಾಪಿ ಇನ್ ದೇರ್ ಹೌಸ್. ಅಂದರೆ ಅವ್ರ ಮನೇಲಿ ಖುಷಿಯಾಗಿರ್ತಾಳೆ, ಡೆಫಿನೆಟಾಗಿ ಖುಷಿಯಾಗಿರ್ತಾಳೆ. ಬಿಕಾಸ್ ಅವ್ರ ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡಿರೋದು, ಅವ್ರ ರಿಲೇಟಿವ್ಸ್ ಎಲ್ಲ ಅಕ್ಸೆಪ್ಟ್ ಮಾಡಿರೋದು ಎಲ್ಲರೂ ಖುಷಿ ವಿಚಾರ ಅಂತ ಅನಿಸ್ತು. ಸೊ ಇದು ಕ್ಯಾಸ್ಟ್ ಅನ್ನೋದು ಜಸ್ಟ್ ಆಪ್ಷನ್ ಅಷ್ಟೇ. ಸೊ ಅದನ್ನು ಸೈಡಿಗಿಟ್ಟರೆ ಎವ್ರಿಥಿಂಗ್ ವಾಸ್ ವೆರಿ ಗುಡ್. ಆ್ಯಂಡ್ ಮದುವೆ ತುಂಬ ಗ್ರ್ಯಾಂಡಾಗಿ ಮಾಡಿದ್ದೀರಿ. ಆ್ಯಂಡ್ ಅಫ್ಕೋರ್ಸ್ ನೀವು ನೋಡ್ಬೋದು, ವೀಡಿಯೋಸ್ ಹಾಕಿದ್ದೀನಿ. ಸೊ ಎಲ್ಲ ಖುಷಿ ಖುಷಿಯಾಗೇ ಮದುವೆ ಮಾಡಿಕೊಟ್ರು. ಆ್ಯಂಡ್ ಲಕ್ಸುರಿಯಾಗೆ ಮದುವೆ ಮಾಡಿ ಕೊಟ್ಟಿದ್ದೀರಿ. ಸೊ ಇದು ನನ್ನ ಅಭಿಪ್ರಾಯ. ಸೊ ಇದು ಪರ್ಸ್ನಲಾಗಿ ತೊಗೊತಿರೋ ಇಲ್ಲಾಂದರೆ ನನ್ನ ಮಾತು ನಿಮ್ಗೆ ಇಷ್ಟ ಆಗದಿರೋ ಹೋಗ್ಬೋದು. ಬಟ್ ಪೇರೆಂಟ್ಸಿಂದನೇ ನಮ್ಮ ಲವ್ ಅನ್ನೋದು ಸಕ್ಸಸ್ ಆಗುತ್ತೆ ಯೂಶ್ವಲಾಗಿ. ಸೊ ಅದಕ್ಕೋಸ್ಕರ ಹೇಳೋದು, ಪೇರೆಂಟ್ಸ್ ಸ್ವಲ್ಪ ಥಿಂಕ್ ಮಾಡಿ ನೋಡಿ, ಅವಳು ಯಾಕೆ ಚೂಸ್ ಮಾಡಿದ್ದಾಳೆ ಅಂದರೆ ಸಮಥಿಂಗ್ ಇಸ್ ದೇರ್ ಅಲ್ವಾ. ಸೊ ಅವಾಗ ನೀವು ರೆಸ್ಪೆಕ್ಟ್ ಕೊಟ್ಟರೆ ಡೆಫಿನೆಟಾಗಿ ಆ ಮ್ಯಾರೇಜ್ ಸಕ್ಸಸ್ ಆಗುತ್ತೆ ಆ್ಯಂಡ್ ಎಲ್ಲರೂ ಚೆನ್ನಾಗಿರ್ತೀರಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ವಿಡಿಯೋ. ಮೀಟಿಂದ ಅನ್ನೋದು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ. ಸೊ ಇನ್ಮೇಲೆ ವ್ಲಾಗ್ಸ್ ಮಾಡ್ತೀನಿ, ನಾನು ಡೈಲಿ ವ್ಲಾಗ್ಸ್ ಮಾಡ್ತೀನಿ. ಅಲ್ಲಿವರೆಗೂ ಮೀಟ್ ಯು ಇನ್ ದಿ ಅನದರ್ ವಿಡಿಯೋ. ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ. ಟಾಟಾ, ಬಾಯ್.